ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಎಂ ಕೃಷ್ಣಪ್ಪರವರು ಹಾಗೂ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಎಂ ಪ್ರಿಯಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಅಗ್ರಹಾರ ದಾಸರಹಳ್ಳಿ ವಾರ್ಡಿನ ಮಾಜಿ ಬಿಬಿಎಂಪಿ ಸದಸ್ಯೆ ಹಾಗೂ ಜಿಬಿಎ ವೆಸ್ಟ್ ಕಾರ್ಪೊರೇಷನ್ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷೆ ಶ್ರೀಮತಿ ರೂಪಾದೇವಿಯವರ ನೇತೃತ್ವದಲ್ಲಿ ಮಧು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಸಹಯೋಗದೊಂದಿಗೆ ಆಯೋಜಿಸಲಾದ ಉಚಿತ ಮಹಾ ಆರೋಗ್ಯ ಶಿಬಿರ ಯಶಸ್ವಿಯಾಗಿ ನೆರವೇರಿತು. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆಯೋಜಿಸಲಾದ ಈ ಶಿಬಿರದಲ್ಲಿ ನೂರಾರು ನಾಗರಿಕರು ಭಾಗವಹಿಸಿ ವಿವಿಧ ಉಚಿತ ವೈದ್ಯಕೀಯ ಸೇವೆಗಳ ಸದುಪಯೋಗ ಪಡೆದುಕೊಂಡರು. ಶಿಬಿರದಲ್ಲಿ ರಕ್ತದೊತ್ತಡ, ಬಿಪಿ ಪರೀಕ್ಷೆ, ರಕ್ತದಲ್ಲಿನ ಸಕ್ಕರೆ ಹಾಗೂ ಕ್ಯಾಲ್ಸಿಯಂ ಪರೀಕ್ಷೆ, ತೂಕ ಪರೀಕ್ಷೆ, ಇಸಿಜಿ, ಸಾಮಾನ್ಯಕ್ಷೆ, ಇಸಿಜಿ, ಸಾಮಾನ್ಯ ಆರೋಗ್ಯ ತಪಾಸಣೆ, ಗರ್ಭಿಣಿಯರಿಗೆ ಉಚಿತ ಸ್ಕ್ಯಾನ್, ರಕ್ತದಾನ ಶಿಬಿರ, ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕನ್ನಡಕ ವಿತರಣೆ ಸೇರಿದಂತೆ ಹಲವು ಆರೋಗ್ಯ ಸೇವೆಗಳನ್ನು ಒದಗಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಆರೋಗ್ಯೋಗ್ಯದ ಮಹತ್ವವನ್ನು ಒತ್ತಿ ಹೇಳುತ್ತಾ, ಇಂತಹ ಉಚಿತ ಆರೋಗ್ಯ ಶಿಬಿರಗಳು ಸಮಾಜದ ಪ್ರತಿಯೊಬ್ಬರಿಗೂ ತಲುಪಬೇಕು ಎಂದು ಕರೆ ನೀಡಿದರು. ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಶಿಬಿರ ಮಹತ್ವದ ಪಾತ್ರ ವಹಿಸಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇವತ್ತು ನಮ್ಮ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಪ್ರಿಯಕೃಷ್ಣ ಸರ್ ಅವರ ಸಹಕಾರದೊಂದಿಗೆ ಅಗ್ರಹಾರ ದಾಸರಹಳ್ಳಿನಲ್ಲಿ ಮಧು ಹಾಸ್ಪಿಟಲ್ ಅವರ ಸಹಯೋಗದೊಂದಿಗೆ ಇವತ್ತು ಮೆಗಾ ಹೆಲ್ತ್ ಕ್ಯಾಂಪ್ನ ಹಾಕೊಂಡಿದ್ದೀವಿ ನಮ್ಮ ವಾರ್ಡ್ನಲ್ಲಿ. ಈ ಹೆಲ್ತ್ ಕ್ಯಾಂಪ್ನ ವಿಶೇಷತೆ ಅಂದರೆ ಇವತ್ತು ನಾವು ಮಹಿಳೆಯರನ್ನ ಹೆಚ್ಚಿಗೆ ಗಮನದಲ್ಲಿ ಇಟ್ಕೊಂಡು ಅದರಲ್ಲೂ ಗರ್ಭಿಣಿ ಮಹಿಳೆಯರಿಗೆ ಉಚಿತವಾಗಿ ಸ್ಕ್ಯಾನ್ ಇಟ್ಕೊಂಡಿದ್ದೀವಿ. ಇವತ್ತು ಅವರ 3ನೇ ತಿಂಗಳಿಂದ 9ನೇ ತಿಂಗಳವರೆಗೂ ಅಂದ್ರೆ ಡೆಲಿವರಿವರೆಗೂ ಎಲ್ಲಾ ಸ್ಕ್ಯಾನ್ಸ್ ಏನ್ ಬರುತ್ತೆ 3ರಿಂದ 4 ಸ್ಕ್ಯಾನ್ಸ್ ಬರುತ್ತೆ, ಅಷ್ಟು ಸ್ಕ್ಯಾನು ನಾವು ಉಚಿತವಾಗಿ ಇಟ್ಕೊಂಡಿದ್ದೀವಿ. ಇವತ್ತು ಇದ್ರ ಜೊತೆಗೆ ಅವರಿಗೆ ಒಂದು ವಿಶೇಷ ಪ್ಯಾಕೇಜ್ ಕೊಟ್ಟಿದ್ದೀವಿ. ಸಿಸೇರಿಯನ್ ಆಯ್ತು ಅಂತಂದ್ರೆ ಇನ್ಕ್ಲೂಡಿಂಗ್ ಮೆಡಿಸಿನ್ಸ್, ರೂಮು ಎಲ್ಲ ಸೇರಿ 25,000ಕ್ಕೆ, ನಾರ್ಮಲ್ ಡೆಲಿವರೀಸ್ ಅಂತಂದ್ರೆ 10,000ಕ್ಕೆ ಇನ್ಕ್ಲೂಡಿಂಗ್ ಮೆಡಿಸಿನ್. ಇದ್ರ ಜೊತೆಲಿ ನಾವು ಇವತ್ತು ಇಸಿಜಿ ಸಹ ಮಾಡಿಸ್ತಾ ಇದೀವಿ, ಕಣ್ಣಿನ ಚೆಕ್ಅಪ್ ಮಾಡ್ತಾ ಇದೀವಿ. ಇಸಿಜಿ ಮಾಡಿದಾಗ ಏನಾದ್ರೂ ಅಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ತೊಂದರೆಗಳು ಕಂಡು ಬಂತು ಅಂದ್ರೆ ಅವರಿಗೆ ಮಧು ಆಸ್ಪತ್ರೆ ವತಿಯಿಂದ ಇವತ್ತು ನಾವು ಕಡಿಮೆ ದರದಲ್ಲೇ ಆಪರೇಷನ್ಸ್ ಮಾಡಿಸುವಂಥದ್ದು. ಅಷ್ಟೇ ಅಲ್ಲದೆ ಸ್ವಲ್ಪ ಕಡುಬಡವರು ಯಾರಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಮಾಡಿಸ್ಕೊಡ್ತೀವಿ. ಇದ್ರ ಜೊತೆಗೆ ಕಣ್ ಚೆಕಪ್ ಮಾಡಿಸಿದಾಗ ಅಲ್ಲೇನಾದ್ರು ಪೊರೆ ಕಂಡು ಬಂತು ಅಂತಂದ್ರೆ ಅವರಿಗೂ ಸಹ ಸಂಪೂರ್ಣವಾಗಿ ಉಚಿತವಾಗಿ ಆ ಪೊರೆ ತೆಗೆಸುವಂತ ಆಪರೇಷನ್ ಸಹ ಮಾಡಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಮಹಿಳೆಯರಿಗೆ 30 ಇಯರ್ಸ್ ಆಗಿದ ಕೂಡಲೇ ಕ್ಯಾಲ್ಸಿಯಂ ಕೊರತೆ ಎದ್ದು ಕಾಣ್ತಾ ಇದೆ. ಸೊ ಹಾಗಾಗಿ ಇವತ್ತು ನಾವು ಈ ನಮ್ಮ ಕ್ಯಾಂಪ್ನಲ್ಲಿ ಕ್ಯಾಲ್ಸಿಯಮ್ಮು, ಬಿಪಿ, ಶುಗರು ಈ ಎಲ್ಲ ಚೆಕಪ್ ಮಾಡಿಸ್ತಾ ಇದ್ದೀವಿ. ಬೆಳಗ್ಗೆ 9 ಗಂಟೆಗೆ ನಮ್ಮ ಕ್ಯಾಂಪ್ ಶುರು ಆಗಿದೆ. ಜನ ಬಹಳ ಲವಲವಿಕೆಯಿಂದ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕ್ಯಾಂಪ್ನ ಸದುಪಯೋಗ ಮಾಡ್ಕೋತಾ ಇದ್ದಾರೆ. ಇದರ ಜೊತೆಗೆ ಸ್ಥಳೀಯವಾಗಿ ನಮ್ಮ ಎಲ್ಲ ನಾಯಕರು, ಕಾರ್ಯಕರ್ತರುಗಳು, ಮುಖಂಡರುಗಳು ಏನಿದ್ದಾರೆ ಅವರು ಸಹ ಬಂದು ಈ ಒಂದು ಕ್ಯಾಂಪ್ನಲ್ಲಿ ಭಾಗವಹಿಸ್ತಿದ್ದಾರೆ ಮತ್ತೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸೊ ಈ ಕ್ಯಾಂಪು ಇವತ್ತು ಇಷ್ಟೊಂದು ಮಟ್ಟದಲ್ಲಿ ಸಕ್ಸಸ್ ಆಗ್ತಾ ಇರೋದಕ್ಕೆ ನಮ್ಮ ಶಾಸಕರಿಗೆ, ನಮ್ಮ ಸ್ಥಳೀಯ ನಾಯಕರುಗಳಿಗೆ, ಹಾಗೆ ಈ ಕ್ಯಾಂಪ್ನ ಸದುಪಯೋಗ ಮಾಡ್ಕೋತಿರೋ ಎಲ್ಲ ಜನಗಳಿಗೂ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೇನೆ. ನನ್ನ ಹೆಸರು ರೂಪಾದೇವಿ ಅಂತ ಹೇಳಿ, ಮಾಜಿ ಬಿಬಿಎಂಪಿ ಸದಸ್ಯೆ, ಈಗ ಜಿಬಿಎ ವೆಸ್ಟ್ ಕಾರ್ಪೊರೇಷನ್ಗೆ ಗ್ಯಾರಂಟಿ ಚೇರ್ಪರ್ಸನ್, ಅಧ್ಯಕ್ಷಳು. ಇವತ್ತು ನಮ್ಮ ರೂಪಾದೇವಿ ಮೇಡಮು 105 ದಾಸರಹಳ್ಳಿ ವಾರ್ಡು ಆಕಾಂಕ್ಷಿಯಾಗಿದ್ದಾರೆ, ಮತ್ತೆ ಕೂಡ ಅಭ್ಯರ್ಥಿ ಕೂಡ ಆಗಿದ್ದಾರೆ. ಇವತ್ತು ಅವರ ನೇತೃತ್ವದಲ್ಲಿ ಈ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಿದ್ದಾರೆ. ತುಂಬಾ ಮಂದಿಗೆ ತುಂಬಾ ಅನುಕೂಲ ಆಗ್ತಿದೆ ಈ ಹೆಲ್ತ್ ಕ್ಯಾಂಪು. ಹೆಣ್ಮಕ್ಳಿಗೆ ಮೇಯ್ನ್ ಆಗಿ ತುಂಬಾ ಬಡವರಿಗೆ 25,000ದಲ್ಲಿ ಸಿಸೇರಿಯನ್ ಆಗುತ್ತಿದೆ ಅಂದ್ರೆ ಅದೊಂದು ಬಹು ದೊಡ್ಡ ಮಟ್ಟದಿದೆ. ಎಲ್ಲ 1.5 ಲಕ್ಷ 2 ಲಕ್ಷ ಪ್ಯಾಕೇಜ್ ಮಾಡಿದ್ದಾರೆ. 25,000ದಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ ಅಂತಂದ್ರೆ ಇದು ಒಂದು ಸದುಪಯೋಗ ಪಡಿಸ್ಕೊಳ್ಬೇಕಾಗಿತ್ತು ಸಂಗತಿ ಅನ್ಬೇಕು. ಮತ್ತೆ 10,000 ನಾರ್ಮಲ್ ಡೆಲಿವರಿಗೆ, ಬೇರೆ ಕಡೆ ಹೋದ್ರೆ ಮಿನಿಮಮ್ 25,000 50,000 ಆಗೇ ಆಗತ್ತೆ. ಅದ್ರಲ್ಲಿ 10,000 ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೊಂದು ನಾವು ಅಪ್ರಿಶಿಯೇಟ್ ಮಾಡ್ಬೇಕಾಗಿದ್ದ ವಿಷಯ. ಅದರಲ್ಲೂ ಈ ವಿಚಾರ ಇಟ್ಕೊಂಡು ಮೇಯ್ನ್ ಆಗಿ ನಮ್ಮ ಮೇಡಮ್ ಈ ಹೆಲ್ತ್ ಕ್ಯಾಂಪ್ ನ ನಿಯೋಜನೆ ಮಾಡ್ಕೊಂಡು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ, ಅದರಲ್ಲೂ ಹೆಣ್ಮಕ್ಳು ವಿಚಾರವಾಗಿ ನಮ್ಮ ಮೇಡಮ್ ತುಂಬಾ ಆಸಕ್ತಿ ವಹಿಸ್ಕೊಳ್ತಾರೆ. ಮತ್ತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್. ನಾವು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ನಾವು ಸತತ ಒಂದು 4 ಇಯರ್ಸ್ ಇಂದ ನಾವು ಅವರ ಒಡನಾಟದಲ್ಲಿ ಬೆಳ್ಕೊಂಡು ಬಂದಿದೀವಿ. ಯಾವುದೇ ಹೆಣ್ಮಕ್ಳಾಗ್ಲಿ, ಯಾವ ವಿಚಾರ ಆಗ್ಲಿ, ಏನೇ ಒಂದು ದಾರಿದೀಪ, ಒಂದು ಭಾಗದಲ್ಲಿ ದಾರಿದೀಪ ಅಂತಾನೆ ಅನ್ಕೋಬೇಕು.
ತಿಳುವಳಿಕೆ ಇಲ್ಲದವ್ರು ತಿಳುವಳಿಕೆ ಮಾಡಿ ಯಾವ ಥರ ನಡ್ಕೋಬೇಕು, ಯಾವ ಥರ ಇರಬೇಕು, ಕಮ್ಯುನಿಕೇಷನ್ಸ್ ಹೆಂಗೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅವರು ನಮಗೆ ಒಂದು ಭಾಗದ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ರೈಟ್ ಹ್ಯಾಂಡ್ ಅಂತ ಅನ್ಕೋಬೇಕು ನಾವು ಮೇಡಮ್ನ. ಯಾವ ವಿಚಾರದಲ್ಲೂ ಸಪೋರ್ಟ್ ಮಾಡ್ತಾರೆ, ಎಲ್ಲರಿಗೂ ಸಮಾಧಾನವಾಗಿ ತಗೊಳ್ತಾರೆ. ಸಂಘಟನೆ ಯಾವ ರೀತಿಲಿ ಮಾಡ್ಬೋದು, ಹೆಣ್ಮಕ್ಳ ವಿಚಾರದಲ್ಲಿ ಸಂಘಟನೆ ಎಲ್ಲ ವಿಚಾರದಲ್ಲಿ ಹೇಳ್ಕೋಬೇಕು ಅಂತಂದ್ರೆ ನಾವು ಒಂದೇ ಸರಳವಾಗಿ ಒಂದು ಹೇಳ್ಬೇಕು ಅಂದ್ರೆ ಹೆಣ್ಮಕ್ಳಿಗೆ ಒಂದು ಮಾರ್ಗದರ್ಶಕರಾಗಿ ನಮ್ಗೆ ತುಂಬಾ ಆತ್ಮೀಯವಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಆ ವಿಚಾರದಲ್ಲಿ ನಾವು ಹೆಮ್ಮೆ ಪಡ್ತೀವಿ, ಇಂಥವ್ರು ನಮಗ್ ಸಿಕ್ಕಿದ್ದಾರೆ ಅಂತ ಅಂದ್ಬಿಟ್ಟು 2 ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಶಶಿಕಲಾ ಅಂತ. ಇದೊಂದು ಹೆಣ್ಮಕ್ಳಿಗೆ ಯೂಸ್ ಆಗೋ ಒಂದು ಕ್ಯಾಂಪ್ ಹಾಕಿರೋ ನಮ್ಮ ಪ್ರಿಯಕೃಷ್ಣ ಸರ್ಗೆ ಮತ್ತೆ ರೂಪಾದೇವಿ ಮೇಡಮ್ಗೆ ನನ್ನ ಹೃತ್ಪೂರ್ವಕ ವಂದನೆ ತಿಳಿಸ್ತೀನಿ. ಯಾಕಂತಂದ್ರೆ ನಾವು ಇವಾಗ ಬಿಸಿ ಇದ್ರಲ್ಲಿ ಇರೋದ್ರಿಂದ ಹೆಣ್ಮಕ್ಳು ನಮ್ಗೆ ಏನೇ ಪ್ರಾಬ್ಲಮ್ ಇದ್ರು ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ. ನಮ್ಗೆ ಟೈಮ್ ಇರಲ್ಲ, ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ನಮ್ಗೆ ರಜೆಗಳು ಸಿಗಲ್ಲ, ಟೈಮ್ ಇರಲ್ಲ, ಹತ್ರ ಓಡಾಡ್ತಾ ಇರ್ತೀವಿ. ನಮ್ಮನ್ನ ನಾವು ನೋಡ್ಕೊಳಕ್ ಕಷ್ಟ ಇದೆ. ಅಂಥದ್ರಲ್ಲಿ ಸಂಡೇ ಈ ತರ ಒಂದು ಕ್ಯಾಂಪ್ ಹಾಕಿರೋದ್ರಿಂದ ಎಲ್ಲ ಇಲ್ಲೇ ಐತೆ. ಒಂದು BP ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಕ್ಯಾಲ್ಸಿಯಂದು ಚೆಕಪ್ ಇರ್ಬೋದು, ಮತ್ತೆ ಪ್ರೆಗ್ನೆಂಟ್ ಅವ್ರಿಗೆ ಒಂದು ಒಳ್ಳೆ ಐತೆ. ಸಿಸರಿಯನ್ದು ಮತ್ತೆ ನಾರ್ಮಲ್ ಡೆಲಿವರಿ ಅಂತಾನು ಕ್ಯಾಂಪ್ ಹಾಕಿದ್ದಾರೆ. ಮತ್ತೆ ECG ಎಲ್ಲ ಮಾಡ್ತಾ ಇದ್ದಾರೆ. ಈ ಒಂದು ಅನುಕೂಲ ಎಲ್ಲಾ ಪಡ್ಕೊಂಡು ನಾನು 9 ಗಂಟೆಯಿಂದ ಇಲ್ಲಿ ಇದ್ದೀನಿ. ಬಟ್ ಎಲ್ಲಾ ಪಬ್ಲಿಕ್ ಇದ್ರ ಅನುಕೂಲ ಏನಿದೆಯೋ ಅದನ್ನ ಉಪಯೋಗಿಸ್ಕೊಂತ ಇದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉಪಯೋಗಿಸ್ಕೊಳ್ಳಿ. ನಮ್ಗುನು ಒಂದೇ ಜಾಗದಲ್ಲಿ ಎಲ್ಲಾ ಸಿಗೋದ್ರಿಂದ ಅದು ಕಷ್ಟ ಅನ್ಸಲ್ಲ. ನಮ್ ಹೆಲ್ತ್ ಕಡೆ ನಾವು ಸ್ವಲ್ಪ ಗಮನ ಕೊಟ್ಟಂಗ ಆಗುತ್ತೆ. ಈ ಒಂದು ಕಾರ್ಯಕ್ರಮನ ಆಯೋಜಿಸಿದಂತ ಮೇಡಮ್ಗಿರ್ಬೋದು, ಸರ್ಗಿರ್ಬೋದು ನನ್ನ ತುಂಬ ಹೃದಯದ ಧನ್ಯವಾದ. ಇದು ಪ್ರಿಯಕೃಷ್ಣ ಕಡೆಯಿಂದ ಕ್ಯಾಂಪ್ ಮಾಡ್ತಾ ಇದಾರೆ. ರೂಪಾದೇವಿ ಮೇಡಮ್ ಮಾಡ್ತಾ ಇರೋದು. ಪ್ರೆಗ್ನೆಂಟ್ ಅವ್ರಿಗೆ ಮತ್ತೆ ಶುಗರ್ BP ಇರೋರಿಗೆಲ್ಲ ಟೆಸ್ಟ್ ಮಾಡ್ತಾ ಇದಾರೆ. ಮತ್ತೆ ಪ್ರೆಗ್ನೆಂಟ್ ಇರೋರಿಗೆ, ಸಿಸೇರಿಯನ್ ನಾರ್ಮಲ್ ಇರೋರಿಗೆಲ್ಲ ಫುಲ್ ಬೆನಿಫಿಟ್ ಎಲ್ಲ ಇದೆ. ಶುಗರ್ BP ಎಲ್ಲ ಟೆಸ್ಟ್ ಚೆನ್ನಾಗಿ ಮಾಡಿಸ್ತಾ ಮೇಡಮ್ ಇದು ಮಾಡ್ತಿದ್ದಾರೆ. ಅಂದ್ರೆ ಬಡವ್ರಿಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ಮೇಡಮ್. ಅವ್ರಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ರೂಪಾದೇವಿ ಮೇಡಮ್ಗೆ, ಪ್ರಿಯಕೃಷ್ಣ ಸರ್ ಧನ್ಯವಾದಗಳು. ಫ್ರೀ ಕ್ಯಾಂಪ್ ಮಾಡಿದ್ದಾರೆ ರೂಪಾದೇವಿ ಮೇಡಮು. ಹೆಣ್ಮಕ್ಳಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ. ಕನ್ನಡಿಕ ಕೊಡ್ತಾ ಇದ್ದಾರೆ, ಫ್ರೀ ಕನ್ನಡಿ. ಆಮೇಲೆ ಬಂದು ಡೆಲಿವರಿ ಫ್ರೀಯಾಗಿ 10,000ದಲ್ಲಿ 15,000ದಲ್ಲಿ ಮಾಡ್ತಾ ಇದ್ದಾರೆ. ನಮಸ್ತೆ, ಇದು ದೀಪಕ್ ಅಂತ. ನಮ್ಮ ಪ್ರಿಯಕೃಷ್ಣ ಆಮೇಲೆ ಕೃಷ್ಣಪ್ಪ ಅವರ ಸಹಯೋಗದಲ್ಲಿ ನಮ್ಮ ರೂಪಾದೇವಿ ಮೇಡಮ್ ಇದ್ದಾರಲ್ಲ, ಅವರು ನಮ್ಮ ದಾಸಹಳ್ಳಿ ವಾರ್ಡ್ ಕಾರ್ಪೊರೇಟರ್ ಕ್ಯಾಂಡಿಡೇಟು. ಅವರು ಈ ಸಲ ಹೆಲ್ತ್ ಕ್ಯಾಂಪ್ ಅಂತ ಬಿಟ್ಟು ಮಾಡಿದ್ದಾರೆ. ಮೇಜರ್ ಆಗಿ ಅವರು ಫೋಕಸ್ ಮಾಡಿರೋದು ಏನಂದ್ರೆ ಗರ್ಭಿಣಿ ಹೆಂಗಸರಿಗೆ ಅವ್ರಿಗೆ ಏನಂತ ಹೇಳಿದ್ರೆ ಸ್ವಲ್ಪ ಬೆನಿಫಿಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಅವರು ಮಧು ಹಾಸ್ಪಿಟಲ್ ಅಲ್ಲಿ ಇದ್ ಮಾಡಿ ಮಾತುಕತೆ ಆಡಿ ಇವಾಗ ಒಂದು ಅಮೌಂಟ್, ಒಂದು ಕಮ್ಮಿ ಅಮೌಂಟ್ ನ ಫಿಕ್ಸ್ ಮಾಡಿ ಸ್ವಲ್ಪ ಸಿಸೇರಿಯನ್ ಅದು ಇದಕ್ಕೆಲ್ಲ ಸ್ವಲ್ಪ 25,000 ಅಂತರ ಫಿಕ್ಸ್ ಮಾಡಿದ್ದಾರೆ. ನಾರ್ಮಲ್ ಡೆಲಿವರಿ 10,000 ವಿತ್ ಮೆಡಿಸನ್ ಎಲ್ಲ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಆಮೇಲೆ ECG, ಆಮೇಲೆ ಸ್ಕ್ಯಾನಿಂಗ್ ಇದ್ರದ್ದು, ಆಮೇಲೆ ಐ ಕ್ಯಾಂಪ್ ಎಲ್ಲ ಮಾಡಕ್ಕೆ ಹೇಳ್ಬಿಟ್ಟು ಎಲ್ಲ ಕಂಪ್ಲೀಟ್ ಎಲ್ಲ ಇದ್ ಮಾಡ್ಬಿಟ್ಟು ಮಾಡಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಏನಂತ ಹೇಳಿದ್ರೆ ಏನಾರು ಹೆಲ್ತ್ ಇಶ್ಯೂಸ್ ಏನಾರು ಇವಾಗ ಯಾರು ತೋರಿಸ್ಕೊಂಡಿರಲ್ಲ ಅಂತವ್ರು ಏನಾರು ಹೆಲ್ತ್ ಇಶ್ಯೂಸ್ ಇದ್ರಲ್ಲಿ ಕಾಣಿಸ್ಕೊಂಡಾಗ ರೂಪಾದೇವಿ ಅವರು ಆಮೇಲೆ ನಮ್ಮ ಪ್ರಿಯಕೃಷ್ಣ ಸಾಹೇಬ್ ಇಬ್ರು ಸೇರಿ ಅದೇನೇ ಅವ್ರಿಗೇನಾಗಿದೆ ಅದಕ್ಕೆ ಕಂಟ್ರೋಲ್ ಆಗಿ ಪೂರ್ತಿ ಮಾಡ್ಕೊಡಕ್ಕೆ ಇದು ಮಾಡ್ತೀವಿ. ಏನಿವತ್ತು ಪ್ರಿಯಕೃಷ್ಣ ಸರ್ ಮತ್ತೆ ಕೃಷ್ಣಪ್ಪ ಅವರ ಆದೇಶದ ಮೇಲೆ ಮಧು ಹಾಸ್ಪಿಟಲ್ ಅವರ ಒಪ್ಪಂದದ ಮೇರೆಗೆ ಇವತ್ತು ನಮ್ಮ ಗೃಹದ ಸ್ಥಳೀಯ ರೂಪಾದೇವಿ ಮತ್ತು ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಏನು ಒಂದು ಬಡವರಿಗೆ ಇನ್ನೊಂದು ಬ್ಲಡ್ ಕ್ಯಾಂಪ್ ಆಗಿರ್ಬೋದು, ಕಣ್ಣಿನ ಚಿಕಿತ್ಸೆ ಆಗಿರ್ಬೋದು, ಮತ್ತೆ ಇನ್ನು BP, ಶುಗರ್, ಇನ್ನು ಇತರ ಹಲವಾರು ಪರೀಕ್ಷೆಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜನಗಳಿಗೆ ಒಳ್ಳೇದಾಗಬೇಕು. ಆಟೋ ಡ್ರೈವರ್ಸ್ ಆಗಿರ್ಬೋದು, ಹೌಸ್ ಕೀಪಿಂಗ್ ಕೆಲಸ ಮಾಡೋರಾಗಿರ್ಬೋದು, ಮನೆ ಕೆಲಸ ಮಾಡೋರಾಗಿರ್ಬೋದು, ಇವರೆಲ್ಲ ಹಾಸ್ಪಿಟಲ್ ತೋರಿಸ್ಕೊಬೇಕು ಅಂದ್ರೆ ಕನಿಷ್ಠ ಪಕ್ಷ 1ರಿಂದ 1.5 ಸಾವಿರ ಖರ್ಚು ಮಾಡಬೇಕಾಗುತ್ತೆ. ಹಾಗಾಗಿ ಇವರು ಬಡವರಿಗೂ ಅನುಕೂಲ ಆಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ. ಈ ಕಾರ್ಯಕ್ರಮ ಆಲ್ರೆಡಿ ಈಗಾಗಲೇ ಶುರುವಾಗಿದೆ, ತುಂಬಾ ಚೆನ್ನಾಗಿ ನಡೆಯುತ್ತಿದೆ. ಅವ್ರಿಗೆ ಇನ್ನ ಆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಹೆಚ್ಚು ಕಾಪಾಡಲಿ, ಇನ್ನು ಹಲವಾರು ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ.